ವೀಕ್ಷಕರೇ, ಇಂಡಿಗೋ ವಿಮಾನದ ದುರವಸ್ಥೆ ಇನ್ನೂ ಕೊನೆಗೊಂಡಿಲ್ಲ. ಇದರಲ್ಲಿ ಪ್ರಯಾಣಿಸಿದವರು ತಮ್ಮ ದುರನುಭವಗಳಿಂದ ಇನ್ನೂ ಹೊರಬಂದಿಲ್ಲ. ಇಂಥ ಅನುಭವಗಳನ್ನು ಹೊತ್ತುಕೊಂಡು ಬಂದವರಲ್ಲಿ ಒಬ್ಬರು ಅನ್ಸಾರ್ ಕಾಟಿಪಲ. ಇವರು ಕನ್ನಡದ ಒಳ್ಳೆಯ ಬರಹಗಾರ, ಬ್ಯಾರಿ ಭಾಷೆಯಲ್ಲಿ ಬಹಳ ಹಿಡಿತ ಉಳ್ಳವರು, ಒಳ್ಳೆಯ ಕವಿ. ಬ್ಯಾರಿ ಭಾಷೆಯಲ್ಲಿ ಅಂಗಲಾಪು ಅಂತ ಕವನ ಸಂಕಲನ, ಅವರ ಈಗಾಗಲೇ ಕವನ ಸಂಕಲನ ಬಿಡುಗಡೆಯಾಗಿದೆ. ಇನ್ನೊಂದು ಕವನ ಸಂಕಲನ ಬಿಡುಗಡೆಯ ಅಚ್ಚಿನಲ್ಲಿದೆ. ಇವರು ಕಳೆದ 20 ವರ್ಷಗಳಿಂದ ಮಸ್ಕತ್ನಲ್ಲಿದ್ದಾರೆ, ಒಮಾನ್ನಲ್ಲಿದ್ದಾರೆ. ಮಸ್ಕತ್ನ ಯಾವುದೇ ಕಾರ್ಯಕ್ರಮದ ನಿರೂಪಣೆಗೆ ಮೊದಲು ಕರೆ ಬರೋದೇ ಅನ್ಸಾರ್ ಕಾಟಿಪಲ್ಲ ಅವರಿಗೆ. ಅವರು ಇಂಗ್ಲೀಷಲ್ಲಿಯೂ ನಿರೂಪಣೆ ಮಾಡ್ತಾರೆ, ಬ್ಯಾರಿಯಲ್ಲೂ ಮಾಡ್ತಾರೆ, ಕನ್ನಡದಲ್ಲೂ ಮಾಡ್ತಾರೆ. ಇವರು ಹೀಗೆ ಮಸ್ಕತ್ನಿಂದ ಡಿಸೆಂಬರ್ 3ರಂದು ಅನ್ಸಾರ್ ಕಾಟಿಪಲ್ಲ ತನ್ನ ಹುಟ್ಟೂರು ಮಂಗಳೂರಿಗೆಂದು ಹೊರಡ್ತಾರೆ ಇಂಡಿಗೋ ವಿಮಾನದಲ್ಲಿ. ಆ ಬಳಿಕ ಏನೇನಾಯಿತು, ಅವ್ರು ಏನೇನನ್ನು ಕಂಡ್ರು, ಯಾವುದನ್ನೆಲ್ಲ ಅನುಭವಿಸಿದ್ರು, ವಿಮಾನ ನಿಲ್ದಾಣದಲ್ಲಿ ಅವರಿಗಾದ ಅನುಭವಗಳು ಏನು, ಎಲ್ಲವನ್ನು ಕೂಡ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಾರೆ ಅನ್ಸಾರ್ ಕಾಟಿಪಲ್ಲ ಅವರು. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಡಿಸೆಂಬರ್ 3ರಂದು ಒಮಾನ್ನಿಂದ ಮಸ್ಕತ್ನಿಂದ ಮಂಗಳೂರಿಗೆ ಎಂದು ನೀವು ಹೊರಟ್ರಿ. ಎಸ್. ಯಾವಾಗ ತಲುಪಿರಿ ಮಂಗಳೂರಿಗೆ? ಡಿಸೆಂಬರ್ 3ರಂದು ಅಂದರೆ ಸಂಜೆ ನಾವು 7-7:30 ಗಂಟೆಗೆ ವಿಮಾನ ನಿಲ್ದಾಣಕ್ಕೆ ನಾವು ತಲುಪಿಸಿದ್ದೇವೆ. ಮಸ್ಕತ್ನಿಂದ ತಲುಪಿದ್ದೇವೆ. ಯಾಕೆಂದರೆ ನಮ್ಮದು ಫ್ಲೈಟ್ ಇದ್ದದ್ದು 10:30 ಗಂಟೆಗೆ, ರಾತ್ರಿ 10:30 ಗಂಟೆಗೆ ಫ್ಲೈಟ್ ಇತ್ತು. ಸೊ ಇಂಡಿಗೋ ಯಾಕೆಂದ್ರೆ ಅಲ್ಲ, ಇಂಡಿಗೋ ರಿಪೀಟ್ ಕೇಳಲಿಕ್ಕೆ ಅದಕ್ಕೆ ನಾನು ಆನ್ಸರ್ ಕೊಡೋದು ಯಾಕೆ ಏನಂದರೆ, ಆ್ಯಕ್ಚುಲಿ ನಮಗೆ ಮಸ್ಕತ್ನಿಂದ ಮಂಗಳೂರಿಗೆ ಡೈರೆಕ್ಟ್ ಫ್ಲೈಟ್ ಇಲ್ಲ, ಮೊದಲು ಇತ್ತು, ಈಗ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ನಮಗೆ ಅನಿವಾರ್ಯವಾಗಿ ಈ ಬಾಂಬೆ ಟು ಮ್ಯಾಂಗ್ಳೂರು ಅಥವಾ ಮಸ್ಕತ್ ಕೇರಳ ಟು ಮ್ಯಾಂಗ್ಳೂರು ಯಾವುದಾದ್ರೂ ಒಂದು ದಾರಿಯನ್ನು ನಾವು ಆಯ್ಕೆ ಮಾಡುವ ಅನಿವಾರ್ಯತೆ ನಮಗಿದೆ. ಸೊ ಅವತ್ತಿನ ದಿವಸ ನಾವು ಏರ್ಪೋರ್ಟಿಗೆ ಬಂದಾಗ ನಮಗೆ ಒಂದು ಶಾಕ್ ಆಗಿತ್ತು. ಯಾಕೆಂದರೆ ಅವತ್ತಿನ ದಿವಸ ಮಸ್ಕತ್ನಿಂದ ಮುಂಬೈವರೆಗೆ ಮಾತ್ರ ನಿಮಗೆ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಅಂತ, ಅಲ್ಲಿ ಕನೆಕ್ಟೆಡ್ ಫ್ಲೈಟ್ ಇಲ್ಲ ಅಂತ. ಯಾಕೆ ಅಂತ ಕೇಳಿದಾಗ ಅವರಲ್ಲಿ ಉತ್ತರ ಇಲ್ಲ, ಅಲ್ಲಿಂದ ಫ್ಲೈಟ್ ಇಲ್ಲ ಅಷ್ಟೇ. ಡಿಸೆಂಬರ್ 3ರಂದು ಅದಕ್ಕೆ ಅವರು ಇನ್ನು ಹೇಳಿದ್ರು, ಯಾಕಂದ್ರೆ ನಿಮಗೆ ಇವತ್ತು ಬಾಂಬೆವರೆಗೆ ಹೋಗ್ಬೋದು ಅಥವಾ ಈ ಟಿಕೆಟ್ ಅನ್ನು ನಾಳೆಗೆ ನಿಮ್ಗೆ ಮುಂದೂಡಬಹುದು. ನಾಳೆಗೆ ಮುಂಬೈಯಿಂದ ಮ್ಯಾಂಗ್ಳೂರಿಗೆ ಕೂಡ ಇದೆ, ಇವತ್ತು ಮಾತ್ರ ಇಲ್ಲ ಕನೆಕ್ಟ್, ಇವತ್ತು ಮಾತ್ರ ಇಲ್ಲ. ಸೊ ನಾವೇನು ಮಾಡಿದ್ವಿ, ನಾವು ಕೆಲವು ಜನ ಏನು ಮಾಡಿದ್ವಿ, ಹೀಗೆ ಹೋದ್ರೆ ಏನು ಬಾಂಬೆಗೆ ಹೋದ ನಂತರ ನಮ್ಗೆ ಅಲ್ಲಿ ಬಹಳಷ್ಟು ಕಷ್ಟ ಆಗ್ತದೆ ಅಲ್ಲಿಂದ ಮಂಗಳೂರಿಗೆ ಹೋಗ್ಲಿಕ್ಕೆ. ಯಾಕಂದ್ರೆ ನಮ್ಗೆ ಜೊತೆ ಲಗೇಜ್ ಇರ್ತದೆ, ತುಂಬಾ ಕಷ್ಟ ಆಗ್ತದೆ. ಲಗೇಜ್ ಇದೆ, ಏನು ಸಮಸ್ಯೆ ಹೇಳಿ? ಸಮಸ್ಯೆ ಅಂದ್ರೆ ಮಸ್ಕತ್ನಿಂದ ಮಂಗಳೂರಿಗೆ 30 kg ಲಗೇಜ್ ಇರ್ತದೆ ಕನೆಕ್ಟೆಡ್ ಫ್ಲೈಟ್ ಆದ್ರೆ. ಲೋಕಲ್ ಫ್ಲೈಟ್ ಆದ್ರೆ 15 kg ಮಾತ್ರ ಇರುದು. ಅಂದ್ರೆ ಮಸ್ಕತ್ನಿಂದ ಬಾಂಬೆಗೆ 30 kg ಇರ್ತದೆ, ಮುಂಬೈಯಿಂದ ಮಂಗಳೂರಿಗೆ 15 kg. ಬೇರೆ ಫ್ಲೈಟ್ ಅಲ್ಲಿ ಬರುವುದಾದ್ರೆ 15 kg ಮಾತ್ರ 15 kg ಅನ್ನು ಅಲ್ಲಿಯೇ ಬಿಡಬೇಕಾಗ್ತದೆ. ಇಲ್ಲಾದ್ರೆ ಮಸ್ಕತ್ನಲ್ಲಿ ನಾವು ಎಲ್ಲಿಂದ ಹೊರಡ್ತೇವೋ ಅಲ್ಲಿ ಬಿಟ್ಟು ಬರಬೇಕು. ಅದಕ್ಕಾಗಿ ಕನೆಕ್ಟೆಡ್ ಫ್ಲೈಟ್ ಅನಿವಾರ್ಯವಾಗಿ ನಾವು ಕನೆಕ್ಟೆಡ್ ಫ್ಲೈಟ್ ಅನ್ನ ಆಯ್ಕೆ ಮಾಡಬೇಕಾಗ್ತದೆ. ಓಕೆ, ಅಲ್ಲ ಡಿಸೆಂಬರ್ 3ರಂದು ನೀವು 4ಕ್ಕೆ ಮುಂದೂಡಿದ್ರಿ. 4ಕ್ಕೆ ಸೇಮ್ ಟೈಮ್ 10:30 ಗಂಟೆಗೆ ನಾವು ಬಂದ್ವಿ. ನಮ್ಗೆ ಬೋರ್ಡಿಂಗ್ ಪಾಸ್ ಎಲ್ಲ ಸಿಕ್ತು. ಮಸ್ಕತ್ ಟು ಮುಂಬೈ ಟು ಮ್ಯಾಂಗ್ಳೂರು 2 ಪಾಸ್ ಕೂಡ ನಮ್ಗೆ ಅಲ್ಲೇ ಸಿಕ್ತು. ಅಲ್ಲಿಂದ ಬಂದ್ವಿ. ಮಸ್ಕತ್ ಏರ್ಪೋರ್ಟ್ ಅಲ್ಲಿ 10:30ಗೆ ಹೊರಡಬೇಕಾದಂತಹ ಇಂಡಿಗೋ ವಿಮಾನ 11:30 ತೋರಿಸ್ತು, ಮತ್ತೆ 12:30 ತೋರಿಸ್ತು, 12:45 ಆಯ್ತು, 1:15 ಆಯ್ತು. ಹೀಗೆ ಸಾಕ್ತಾ 3:50 ಬೆಳಿಗ್ಗೆ 3:50 ಮಸ್ಕತ್ನಿಂದ ಮುಂಬೈಗೆ ವಿಮಾನ ಹೊರಡಿತು. ಅಂದ್ರೆ ಸುಮಾರು 6 ಗಂಟೆಯಲ್ಲಿ ನಮಗೆ ಮಸ್ಕತ್ತಲ್ಲಿ ಬಹಳಷ್ಟು ಕಷ್ಟ ಆಗಿತ್ತು. 6 ಗಂಟೆ ನನಗೆ ಸ್ಪೆಷಲ್ ಆಗಿ ನನಗೇನು ಕಷ್ಟ ಆಗಲಿಲ್ಲ, ಯಾಕೆಂದರೆ ನಮಗೆ ಬೇರೆ ವ್ಯವಸ್ಥೆ ಇತ್ತು. ಅಂದರೆ ನಾನು ನಮಗೆ ಸಿಗಬೇಕಂತ ಲಾಂಜ್ ವ್ಯವಸ್ಥೆ ಇತ್ತು. ಅದು ಎಲ್ಲರಿಗೂ ಸಿಗುವುದಿಲ್ಲ, ಸ್ವಲ್ಪ ಜನರಿಗೆ, ಬೆರಳೆಣಿಕೆ ಜನರಿಗೆ ಮಾತ್ರ ಸಿಗೋದು. ಉಳಿದವರಿಗೆ 5-6 ಗಂಟೆಗಳು ಸಮಯಾವಕಾಶ ಉಂಟಲ್ಲ, ಹೇಗೆ ಕಳೆದ್ರು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಮಸ್ಕತ್ ಏರ್ಪೋರ್ಟ್ ಆದ ಕಾರಣ ಮಸ್ಕತ್ ಏರ್ಪೋರ್ಟ್ ಅಥಾರಿಟಿ ಇವರಿಗೆ ಬಹಳಷ್ಟು ಸೌಲಭ್ಯಗಳನ್ನು ನೀಡಿತು. ಅವರಿಗೆ ನೀಡಬೇಕಂತಿಲ್ಲ, ಯಾಕಂದರೆ ಅಲ್ಲಿದು ಸ್ಪೆಷಲ್. ಅದು ಯಾರಿಗಾದರೂ ಪ್ರಯಾಣಿಕರಿಗೆ ತೊಂದರೆ ಆದರೆ, ಅದು ಇಂಡಿಗೋದವ್ರದ್ದು ಪ್ರಾಬ್ಲಮ್ ಆಗಿರ್ಬೋದು, ಏರ್ ಇಂಡಿಯಾ ಆಗಿರೋದು ಪ್ರಾಬ್ಲಮ್ ಆಗಿರ್ಬೋದು, ಯಾವುದೇ ಇತರ ಫ್ಲೈಟ್ಗಳ ಪ್ರಾಬ್ಲಮ್ ಆದರೂ ಕೂಡ ಮಸ್ಕತ್ ಏರ್ಪೋರ್ಟ್ ಅಥಾರಿಟಿ
ಸಹಕಾರವನ್ನು ನೀಡುತ್ತೆ, ಅವರನ್ನ ಅತಿಥಿಗಳಾಗಿ ನೋಡುತ್ತೆ. ಅತಿಥಿಗಳನ್ನಾಗಿ ನೋಡ್ತೇವೆ, ಅದು ಸ್ಪೆಷಾಲಿಟಿ. ಓಕೆ, ಅಲ್ಲಿಂದ ನಾವು ಏನು ಮಾಡಿದ್ವಿ, ಮುಂಬೈಗೆ ಪ್ರಯಾಣ ಬೆಳೆಸಿದ್ವಿ. ಮುಂಬೈಗೆ ಫ್ಲೈಟ್ ಬಂತು, ಅಲ್ಹಮ್ದುಲಿಲ್ಲಾ. ಅಲ್ಲಿ ನಾವು ಇಳಿದ್ವಿ ಅರೌಂಡ್ ಮಾರ್ನಿಂಗ್ ಒಂದು 3:30 ಗಂಟೆಗೆ, ಇಲ್ಲಿಯ 3:30ಗೆ, ಇಲ್ಲಿಂದ ಮಂಗಳೂರು, ಇಲ್ಲಿನ ಇಂಡಿಯಾದ 3:30ಗೆ ತಲುಪಿದ್ದು. 3:30ಗೆ ಬಂದ ನಂತರ ಅಲ್ಲಿ ನನಗೆ ಫ್ಲೈಟ್ ಇದ್ದದ್ದು 2 ಗಂಟೆಗೆ, ಮಧ್ಯಾಹ್ನ 2 ಗಂಟೆಗೆ. ಕೆಲವು ಜನರಿಗೆ ಆವತ್ತು ಬೆಳಿಗ್ಗೆ 7:45ಗೆ ಫ್ಲೈಟ್ ಇತ್ತು. ಅದು ಕನೆಕ್ಟೆಡ್. ಕೆಲವು ಡಿಫ್ರೆಂಟ್ ಕೆಲವು ಕಣ್ಣೂರಿಗೆ ಹೋಗೋರಿದ್ದಾರೆ, ಮಂಗಳೂರಿಗೆ ಹೋಗೋರಿದ್ದಾರೆ, ಬೆಂಗಳೂರಿಗೆ ಹೋಗೋರಿದ್ದಾರೆ, ಬೇರೆ ಬೇರೆ ಪ್ರಯಾಣಿಕರು ಇರ್ತಾರಲ್ಲ. ಆದ್ರೆ ಮಂಗಳೂರಿಗೆ ಹೋಗುವವರು 2 ಫ್ಲೈಟ್ ಇತ್ತು. ಒಂದು 7:45ಗೆ ಬೆಳಿಗ್ಗೆ, ಮತ್ತೊಂದು 2 ಗಂಟೆ. ನಂದು 2 ಗಂಟೆಗೆ ಇತ್ತು. ಅವರಿಗೆ ಲೈನಲ್ಲಿ ಇರುವಾಗ 7:45ಗೆ ಅವ್ರು ಹೇಳಿದ್ರು, ನಿಮಗೆ ಫ್ಲೈಟ್ ಇಲ್ಲ, ಈಗ ಕ್ಯಾನ್ಸಲ್ ಆಗಿದೆ, ನೀವು ಹೋಗೋದಾದ್ರೆ ಸಂಜೆ ಹೋಗ್ಬೋದು, ಸಂಜೆ 7:30 ಗಂಟೆಗೆ. ಆಗ ನಾನೇನು ಎನಿಸಿದೆ, ನಂದು ಕರೆಕ್ಟ್ ಟೈಮ್ ಇದೆ, 2 ಗಂಟೆಗೆ. ನಾ ಸ್ವಲ್ಪ ಹ್ಯಾಪಿ ಆದೆ, 2 ಗಂಟೆ ಇದೆ. ಅಲ್ಲಿ ಹೋದ ನಂತರ ಅಲ್ಲಿ 2 ಗಂಟೆಗೆ ಫ್ಲೈಟ್ ನಮ್ಗೆ ಅಲ್ಲಿ ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇರ್ತದಲ್ಲ, ಎಲ್ಲ ಟೈಮ್ ಅರ್ಧ ಗಂಟೆ ಲೇಟು, 3/4 ಗಂಟೆ ಲೇಟು, 40 ನಿಮಿಷ ಲೇಟು, ಹೀಗೆಲ್ಲ ಬರ್ತಾ ಇತ್ತು. ಆದ್ರೆ ಮಂಗಳೂರಿದ್ದು ಆನ್ ಟೈಮ್ ಅಂತ ಬರ್ತಾ ಇತ್ತು. ನನಗೆ ಆಗ್ಲೂ ಖುಷಿ. 2 ಗಂಟೆ ಹೋಗೋ ಫ್ಲೈಟ್, ಅಟ್ಲೀಸ್ಟ್ ನಾವು 12:15ಗೆ ಅಲ್ಲಿ ಫ್ಲೈಟ್ಗೆ ಎಂಟರ್ ಆಗಬೇಕು. ಇದು 12:45ಗೂ ಕೂಡ ಆನ್ ಟೈಮ್ ಅಂತ ಬರ್ತಾ ಇತ್ತು, 1 ಗಂಟೆ ಕೂಡ ಆನ್ ಟೈಮ್ ಬರ್ತಾ ಇತ್ತು. ಇವನ್ ಫ್ಲೈಟ್ ಹೋಗುವ ಟೈಮ್ ಕೂಡ ಆಯಿತು, ಆಗಲೂ ಕೂಡ ಡಿಸ್ಪ್ಲೇಯಲ್ಲಿ ಆನ್ ಟೈಮ್ ಬರ್ತಾ ಇದೆ. ಬಹಳಷ್ಟು ಫ್ಲೈಟ್ಗಳು ಕ್ಯಾನ್ಸಲ್ ಅಂತ ಬರ್ತಾ ಇದ್ದಾರೆ. ಟೋಟಲ್ ಆಗಿ ನೋಡೋದಾದ್ರೆ ಯಾವುದೇ ಸಿಸ್ಟಮೆಟಿಕ್ ಅಲ್ಲಿ ಇರಲಿಲ್ಲ, ಆ ಬೋರ್ಡಲ್ಲಿ ಇರಲಿಲ್ಲ. ಒಳಗೆ ಹೋಗಿ ನೋಡುವಾಗ ಕೊಚ್ಚಿದ್ದು ಫ್ಲೈಟ್ ಕ್ಯಾನ್ಸಲ್ ಆಗಿದೆ, ಎಲ್ಲ ಬಹಳಷ್ಟು ಫ್ಲೈಟ್ ಕ್ಯಾನ್ಸಲ್ ಆಗ್ತಾ ಇದೆ. ಆದ್ರೆ ಯಾವುದೇ ಒಂದು ಸಿಬ್ಬಂದಿ ಆಗಲಿ, ಅದರ ಉಸ್ತುವಾರಿ ಆಗಲಿ ಈ ಫ್ಲೈಟ್ ಕ್ಯಾನ್ಸಲ್ ಅಂತ ಬೇಗ ಯಾರಿಗೂ ಹೇಳಲಿಲ್ಲ, ಅಥವಾ ಯಾವುದೇ ಅಲ್ಲಿ ನಮಗೆ ಬೇಕಾಗುವಂತ ಯಾವುದೇ ವ್ಯವಸ್ಥೆ ಕೂಡ ಅಲ್ಲಿ ಇರಲಿಲ್ಲ. 2 ಗಂಟೆ ಎದ್ದು ಕ್ಯಾನ್ಸಲ್ ಆಯ್ತು. 2 ಗಂಟೆ ಎದ್ದು ಕ್ಯಾನ್ಸಲ್ ಆಯ್ತು. ನೀವೇನ್ ಮಾಡಿದ್ರಿ ಆ ಬಳಿಕ? 2:15ಗೆ ಹೇಳಿದ್ರು, ಏನ್ ಮಾಡ್ಬೇಕಾಗ್ತದೆ, ನಾನು ವೇಟ್ ಮಾಡಲೇಬೇಕು. 3 ಗಂಟೆಗೆ ಹೇಳಿದ್ರು, ಏನ್ ಮಾಡ್ಬೇಕು, ನಾವು ವೇಟ್ ಮಾಡಿ. ಹೀಗೆ ಆಗ್ತಾ 6 ಗಂಟೆಯವರೆಗೆ ನಾವನ್ನು ಕಾಯಿಸಿದ್ರು. 6 ಗಂಟೆ ಕೂಡ ಫ್ಲೈಟ್ ಕ್ಯಾನ್ಸಲ್ ಇಲ್ಲ. ಅಲ್ಲಿ ಅನೌನ್ಸ್ ಮಾಡಿದ್ರು ಒಬ್ಬರು ಸಿಬ್ಬಂದಿ, ಇನ್ನು ಯಾವುದೇ ಫ್ಲೈಟ್ ಇವತ್ತು ಇಲ್ಲ, ನೀವು ಅದು ಇದು ಅಂತ ನೋಡಬೇಡಿ, ಯಾವುದೇ ಫ್ಲೈಟ್ ಮಂಗಳೂರಿಗೆ ಹೋಗೋ ಫ್ಲೈಟ್ ಅಲ್ಲ, ಕೇರಳಗೆ ಫ್ಲೈಟ್ ಆಗಲಿ, ಯಾವುದೇ ಫ್ಲೈಟ್ ಕೂಡ ಎಲ್ಲ ಕ್ಯಾನ್ಸಲ್ ಆಗಿದೆ. ಆ ಸಮಯದಲ್ಲಾಗಿದೆ ಅಲ್ಲಿ ಸ್ಟಾರ್ಟ್ ಆದದ್ದು ಕೂಗು, ಮಹಿಳೆಯರ ಕೂಗು, ಮಕ್ಕಳ ಕೂಗು, ವೃದ್ಧರ ಕೂಗು, ಪೇಷಂಟ್ಗಳ ಕೂಗು. ಆ ರೋಗಸ್ಥರು ಅಲ್ಲಿ ನಿಂತು ನರಳಾಡ್ತಾ ಇದ್ರು. ಆದರೆ ಏರ್ಪೋರ್ಟ್ ಅಥಾರಿಟಿ ಆಗಲಿ ಅಥವಾ ಫ್ಲೈಟ್ ಇದ್ದು ಯಾರಾದರೂ ಜನಗಳು ಯಾವುದು ಕೂಡ ಯಾವ ರೀತಿಯೂ ಕೂಡ ಸ್ಪಂದನೆಯನ್ನು ನೀಡಲಿಲ್ಲ. ನಾ ಎಕ್ಸಾಂಪಲ್ ಈ ಮೊದಲು ಹೇಳಿದ್ದೆ ಮಸ್ಕತ್ತಿದ್ದು, ಅಲ್ಲಿ ಓಕೆ ಬೇರೆ ಕಡೆ ಒಂದು ಕಡೆ ಪ್ರಾಬ್ಲಮ್ ಆಗುವಾಗ ಏರ್ಪೋರ್ಟ್ ಅಥಾರಿಟಿ ಏನು ಮಾಡಿದ್ರು, ನಮಗೆ ಅಲ್ಲಿ ಹೆಲ್ಪ್ ಮಾಡಿದ್ರು, ಒಮಾನ್ ಅಥಾರಿಟಿ. ಮತ್ತು ಇಲ್ಲಿ ಇದು ಮಾತ್ರ ಅಲ್ಲ, ಯಾವುದು ಮಾತ್ರ ಅಲ್ಲ, ಇಂಡಿಗೋ ಸ್ಟಾಫ್ ಮಾತ್ರ ಅಲ್ಲ, ಮುಂಬೈ ಏರ್ಪೋರ್ಟ್ ಸಿಬ್ಬಂದಿ ಕೂಡ ಯಾರು ಕೂಡ ನೀರು ಕೂಡ ಕೊಡ್ಲಿಲ್ಲ, ಏನೂ ಇಲ್ಲ. ಮತ್ತೆ ಜನರು ಪ್ರೊಟೆಸ್ಟ್ ಮಾಡಲಿಲ್ವಾ? ಪ್ರೊಟೆಸ್ಟ್ ಮಾಡಿದ್ದು ಯಾರ ಜೊತೆ ಮಾಡಬೇಕು ಪ್ರೊಟೆಸ್ಟ್? ಬಹಳಷ್ಟು ಪ್ರೊಟೆಸ್ಟ್ ಮಾಡಿದ್ರು, ಯಾರು ಇಲ್ಲ, ಯಾರು ಇಲ್ವಲ್ಲಿ, ಸಿಬ್ಬಂದಿ ಕೂಡ ಇಲ್ಲ, ಎಲ್ಲರೂ ಹೋಗಿದ್ದಾರೆ. ಯಾರು ಒಬ್ರು ನಿಂತ್ರೆ ಅವರ ಫುಲ್ ಜನ ಸುತ್ತುವರಿತಾರೆ. ಸೊ ಆಗ ಏನೇನು ಮಾಡಬೇಕು, ಅವರು ಯಾರು ಬರೋದಿಲ್ಲ. ನಾನು ಹೇಳಿದಲ್ಲ, ಸ್ಕ್ರೀನಲ್ಲಿ ಕೂಡ ಯಾವುದೇ ಸಿಸ್ಟಮೆಟಿಕಲ್ಲಿ ಅಪ್ಡೇಟ್ ಆಗ್ತಾ ಇಲ್ಲ. ನೀವು ಯಾರನ್ನಾದ್ರೂ ಮಾತಾಡಿಸಿದ್ರ? ಬಹಳಷ್ಟು ಜನರು ನಾನು ಯಾಕೆಂದ್ರೆ ಅಲ್ಲಿ ಎಲ್ರಿಗೂ ಯಾವುದು ಸ್ಪೆಷಲ್ ಕಷ್ಟ ಆಗಿದೆ ಅಂದ್ರೆ ಮೊಬೈಲ್, ಯಾವ ರೀತಿಯಲ್ಲೂ ಮೊಬೈಲ್ ಚಾರ್ಜ್ ಇಡಲಿಕ್ಕೆ ಸ್ಥಳ ಇಲ್ಲ. ಯಾಕೆಂದರೆ ಅಷ್ಟೊಂದು ಕ್ರೌಡ್ ಇತ್ತು ಅಲ್ಲಿ ಲಿಮಿಟೆಡ್ ಎಡಿಷನ್ ಮಾತ್ರ ಇರೋದಲ್ಲ ಚಾರ್ಜ್ ಇಡಲಿಕ್ಕೆ, ಯಾರಿಗೂ ಮೊಬೈಲ್ಗೆ ಅವಕಾಶ ಇರಲಿಲ್ಲ. ಯಾಕೆಂದರೆ ಫೋಟೋ ವಿಡಿಯೋ ಆದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಭಾಳಷ್ಟು ನೋಡಿರ್ಬೋದು. ಮಕ್ಕಳು ಅಂದರೆ ಏರ್ಪೋರ್ಟ್ ಅಂದರೆ ಗೊತ್ತಿದೆ, ಅಲ್ಲಿನ ಒಂದು ಸಿಸ್ಟಮ್ ಇರ್ತದೆ, ಚೇರ್ ಇರ್ತದೆ, ಎಲ್ಲಾದರೂ ಕೂತ್ಕೊಳ್ಳಿಕ್ಕೆ ಇರ್ತದೆ. ಇದು ರೈಲ್ವೆ ನಿಲ್ದಾಣದಲ್ಲಿ ನೋಡಿರ್ತೀರಿ ನೀವು, ಲೇಟ್ ಆದರೆ ಅಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಹೇಗಿತ್ತು ಅದಕ್ಕಿಂತಲೂ ಮುಗಿಲಾಗಿ ಅಲ್ಲಿ ಜನರೆಲ್ಲರೂ ನೆಲದಲ್ಲಿ ಮಲಗಿದ್ದಾರೆ. ಮಕ್ಕಳು, ಮಹಿಳೆಯರು 2 ದಿವಸ ಬಂದು, ನಾವು ಬಂದದ್ದು ಅಲ್ಲಿ 5 ಗಂಟೆ ಮಾತ್ರ ಆದದ್ದು, 2 ದಿವಸದಿಂದ ಮಲಗಿದವರಿದ್ದಾರೆ ಅಲ್ಲಿ. ಅವರನ್ನು ಕೇಳಲಿಕ್ಕಿಲ್ಲ, ಅವರಿಗೆ ನೀರು ಕೊಡ್ಲಿಕ್ಕಿಲ್ಲ, ಯಾವುದೇ ರೀತಿಯ ಯಾವುದೇ ಸ್ಪಂದನೆ ಕೂಡ ಅಲ್ಲಿ ಯಾರಿಗೂ ಸಿಗ್ಲಿಲ್ಲ. ಮತ್ತೆ ನೀವು ಓಕೆ, ಇದು ನಿಮಗೆ ಇನ್ನು ಬರ್ಲಿಕ್ಕೆ ಇದು ಫ್ಲೈಟ್ ಇಲ್ಲ ಅಂತಲೇ ನಿಮಗೆ ಗೊತ್ತಾಯ್ತು, ಕನ್ಫರ್ಮ್ ಏನ್ ಮಾಡಿದಿರಿ ಅಂತ. 2ನೇ ಹಂತದಲ್ಲಿ ನಾವು ನೋಡಬೇಕಾದದ್ದು ಅಲ್ಲಿ ಟ್ರೈನ್ ಅಥವಾ ಬಸ್.
ಈ ಬಸ್ ಎನ್ನುವುದು ಎಲ್ಲಿಯೂ ಯಾವ ಬಸ್ಸಲ್ಲಿ ಕಾಲ್ ಮಾಡಿದರೂ ಸೀಟ್ ಇಲ್ಲ. ಯಾಕೆಂದರೆ ಈಗ ನಾನು ಹೇಳಿದಾಗೆ ಮೊದಲನೇ ದಿವಸದಿಂದ ಬಹಳಷ್ಟು ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಾ ಇದೆ. ಇವರು ಬೇರೆ ಮಾರ್ಗ ಇರೋದು ಬಸ್ ಮಾತ್ರ. ಟ್ರೈನಲ್ಲಿ ಟಿಕೆಟ್ ಬಿಲ್ಕುಲ್ ಸಿಗೋದಿಲ್ಲ, ಅದು 15 ದಿವಸ ಬುಕ್ಕಿಂಗ್ ಮಾಡಬೇಕಾಗ್ತದೆ. ಎಲ್ಲ ಬಸ್ಗಳು ಕೂಡ ಏನಾಗಿದೆ, ಫುಲ್ ಆಗಿದೆ. ಎಲ್ಲ ಬಸ್ಗಳು ಫುಲ್ ಆಗಿದೆ, ಯಾವುದೇ ವ್ಯವಸ್ಥೆ ಇಲ್ಲ. ಹಾಗೆ ನೋಡುವಾಗ ನಾನು ಅಲ್ಲಿ ಕೂತ್ಕೊಂಡು ಬೇರೆ ಫ್ಲೈಟನ್ನು ಸರ್ಚ್ ಮಾಡ್ತಾ ಇದ್ದೆ. ಸರ್ಚ್ ಮಾಡುವಾಗ ಅಲ್ಲಿ ಕಂಡದ್ದು ನನಗೆ 49,000 ಏರ್ ಇಂಡಿಯಾ. 49,000 ಸ್ಟಾರ್ಟ್ ಆಯಿತು. ವಿದಿನ್ 5 ಮಿನಿಟ್ಸ್ ಬಿಟ್ಟು ನೋಡುವಾಗ 60,000 ಆಯಿತು. ಎಲ್ಲಿಂದ? ಮುಂಬೈಯಿಂದ ಮಂಗಳೂರಿಗೆ. ಯಾಕೆಂದರೆ ಅವರಿಗೆ ಅಲ್ಲಿ ನಾರ್ಮಲಿ ಇರುವುದು 13,000 ಅಥವಾ 14,000. ಇದು ಮ್ಯಾಕ್ಸಿಮಮ್ ಮುಂಬೈ ಟು ಮ್ಯಾಂಗ್ಳೂರಿಗೆ ಬರುವುದು 13,000ದಿಂದ 15,000ದವರೆಗೆ ಮಾತ್ರ. ನಾನು ಹೇಳಿದ್ದು ಸಮಯದಲ್ಲಿ ದರೋಡೆ ಮಾಡಲಿಕ್ಕೆ, ಹಗಲು ದರೋಡೆ ಅಂದ್ರೆ ಹೇಳುದು ಕೇಳಿ. ಮತ್ತೊಂದು ಏನಂದ್ರೆ 66 ಆಯ್ತಲ್ಲ, ಆಗ್ಲೂ ಕೂಡ ನೋಡುವಾಗ 8 ಸೀಟ್ ಇತ್ತು. ಸ್ವಲ್ಪ ಒಂದು 2 ನಿಮಿಷ ನೋಡುವಾಗ 6 ಸೀಟ್ ಮಾತ್ರ ಇರುವುದು. ಈ 2 ಸೀಟು 60,000ಕ್ಕೆ ಬುಕ್ ಮಾಡಿದ್ದವರು ಯಾರು? ಹಣವಂತರಂತೂ ಖಂಡಿತ ಅಲ್ಲ. ಯಾಕೆಂದ್ರೆ ಅವರಿಗೆ ಅಲ್ಲಿ ಅನಿವಾರ್ಯ ಇದ್ದವರಲ್ಲಿ ಹೋದ ಅಷ್ಟೊಂದು ಅರ್ಜೆಂಟ್. ಮುಂಬೈಯಿಂದ ಮಂಗಳೂರಿಗೆ ಬರಲಿಕ್ಕೆ 60,000 ಕೊಡಬೇಕಾದ್ರೆ ಅವರು ಅಷ್ಟು ಅನಿವಾರ್ಯತೆಯಲ್ಲಿದ್ದರು, ಅಷ್ಟು ಅರ್ಜೆಂಟಲ್ಲಿದ್ದರು. ಆ ಸಮಯಕ್ಕೆ ಅವರಿಗೆ ಹೋಗಿ ಮುಟ್ಬೇಕಿತ್ತು. 60,000 ಕೊಟ್ಟು ಹೋದ್ರು. 66,000ದ ನಂತರ ವಿದಿನ್ 10 ನಿಮಿಷದಲ್ಲಿ ಅದೇ ಫ್ಲೈಟ್ ಟಿಕೆಟ್ 88,000ಕ್ಕೆ ಬಂದು ಮುಟ್ಟಿತ್ತು. ಇದು ದರೋಡೆ ಅಲ್ಲದೆ ಮತ್ತೇನು? ಇದಕ್ಕೆ ಕೇಳುವವರು ಯಾರು? ನೀವು ಮತ್ತೆ ಆ ಬಳಿಕ ಬಸ್ಸಿಗೆ ಟ್ರೈ ಮಾಡಿದ್ರಿ. ಬಸ್ಸಲ್ಲಿ ಜಾಗ ಇಲ್ಲ, ಟ್ರೈನಲ್ಲಿ ಜಾಗ ಇಲ್ಲ. ಬಸ್ಸಲ್ಲಿ ಜಾಗ ಇಲ್ಲ, ಟ್ರೈನಲ್ಲಿ ಜಾಗ ಇಲ್ಲ, ಯಾವುದೇ ವ್ಯವಸ್ಥೆ ಇಲ್ಲ. ನಾವು ಮಂಗಳೂರಿಂದ ಒಂದು 7-10 ಜನ ಅಲ್ಲಿ ಒಂದಾದ್ವಿ. ಯಾಕಂದ್ರೆ ಅಲ್ಲಿ ಹಾಗೆ ರೀತಿ ಇತ್ತಲ್ಲ, ಒಂದಾಗಿ ನಾವು ಲಗೇಜ್ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕೆಂದ್ರೆ ಈ ಲಗೇಜ್ ಏರ್ಪೋರ್ಟಲ್ಲಿ ನಿಮ್ಗೆ ಗೊತ್ತಿರ್ಬೋದು, ನಾವು ಫ್ಲೈಟಿನ ಇಳಿದ ತಕ್ಷಣ ನಮಗೆ ನಮ್ಮ ಲಗೇಜ್ ಎಲ್ಲಿ ಸಿಗುತ್ತೆ ಅಂತ, ಯಾವ ಬೆಲ್ಟಲ್ಲಿ ಸಿಗುತ್ತೆ ಅಂತ ಅಲ್ಲಿ ಬೋರ್ಡಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅಂದರೆ ಮುಂಬೈ ಏರ್ಪೋರ್ಟ್, ಮಂಗಳೂರು ಏರ್ಪೋರ್ಟಲ್ಲಿ ಸುಮಾರು ಒಂದು 7-8 ಬೆಲ್ಟ್ಸ್ ಇರ್ಬೋದು. ಮುಂಬೈ ಏರ್ಪೋರ್ಟ್ ಅಂದರೆ ನಿಮ್ಗೆ ಗೊತ್ತಿದೆ, ಬಹಳಷ್ಟು ಭಾರತದ ದೊಡ್ಡ ಏರ್ಪೋರ್ಟ್, ಬಹಳಷ್ಟು ಎಲ್ಲ ಸ್ಟಾಪ್ಗಳಲ್ಲೂ ಕೂಡ ಇದಿರ್ತದೆ, ಯಾವುದಿರ್ತದೆ, ಬೆಲ್ಟ್ ಇರ್ತದೆ. ಈ ಕ್ಯಾನ್ಸಲೇಷನ್ ಅಂದರೆ ಒಟ್ಟಿಗೆ 50 ಫ್ಲೈಟ್ ಕ್ಯಾನ್ಸಲ್, 60 ಫ್ಲೈಟ್ ಕ್ಯಾನ್ಸಲ್, 80 ಫ್ಲೈಟ್ ಕ್ಯಾನ್ಸಲ್ ಆಗುವಾಗ ಈ 80 ಫ್ಲೈಟಿನ ಲಗೇಜ್ಗಳು ಕೂಡ ಬೆಲ್ಟಲ್ಲಿ ಬರಬೇಕು. ಆದರೆ ಯಾವ ಬೆಲ್ಟಲ್ಲಿ ಬರ್ತದೆ ಯಾರಿಗೂ ಗೊತ್ತಿಲ್ಲ. ಒಂದು 200 ಬೆಲ್ಟ್ ಇದ್ರೆ ಯಾವ ಬೆಲ್ಟಿಗೆ ಹೋಗುದು? ಅದು ಫಸ್ಟ್ ಫ್ಲೋರಿನ ಬೆಲ್ಟಿಗೆ ಹೋಗುದಾ, ಸೆಕೆಂಡ್ ಫ್ಲೋರಿನ ಬೆಲ್ಟ್ ಹೋಗುದಾ, ಥರ್ಡ್ ಫ್ಲೋರಿನ ಬೆಲ್ಟಿಗೆ ಹೋಗುದಾ, ಎಲ್ಲಿಗೆ ಹೋಗುದು ನಾವು? ಯಾರಿಗೂ ಗೊತ್ತಿಲ್ಲ. ನಿಮ್ಮ ಬೆಲ್ಟ್ ಅಲ್ಲಿ ಬರ್ತಾ ಇದೆ, ನಿಮ್ಮ ಲಗೇಜ್ ಬೆಲ್ಟ್ ಅಲ್ಲಿ ಬರ್ತಾ ಇದೆ, ಯಾವ ಬೆಲ್ಟಿಗೆ ಹೋಗೋದು ಅಂತ ಬೇಕಲ್ಲ. ಆಗ ನಮ್ಗೆ ಸಿಕ್ಕಿದ್ದು ಸೌದಿಯಿಂದ ಬಂದವರಲ್ಲಿ 2-3 ಸೌದಿಯಿಂದ ಬಂದವರಿದ್ರು. ನಿಮ್ಗೆ ಲಗೇಜ್ ಸಿಗ್ಲಿಲ್ವಾ? ಇಲ್ಲ, ಯಾವಾಗ ಬಂದದ್ದು ಅಂತ ಕೇಳಿದ್ರು. ನಾವು 5 ಗಂಟೆ ಆಯ್ತು. ನೀವು 5 ಗಂಟೆ? 3 ದಿವಸ ಆಯ್ತು ನಮ್ಮ ಲಗೇಜ್ ಅನ್ನು ಹುಡುಕ್ತಾ ಇದ್ದೇವೆ ಅಂತ. 3 ದಿವಸದಿಂದ ಲಗೇಜ್ ಹುಡುಕ್ತಾ ಇದ್ರೆ ಅವರ ಲಗೇಜ್ ಸಿಗ್ತಾ ಇಲ್ಲ. ಎಲ್ಲಿಂದಲೋ ಬರ್ತದೆ ಲಗೇಜು, ಎಲ್ಲೋ ರಾಶಿ ಬೀಳ್ತಾ ಇದೆ, ಎಲ್ಲಿಂದ ಗೊತ್ತಿಲ್ಲ. ಸ್ಟಿಕ್ಕರ್ ಎಷ್ಟು ಅಂತ ಹುಡುಕುದು? ನನ್ನ ಹೆಸರಿನ ಲಗೇಜ್ ಒಂದು 50,000 ಲಗೇಜ್ ಇದೆ, ನನ್ನ ಅನ್ಸಾರ್ ಕಾಟಿಪಲ್ಲ ಅಂತ ಲಗೇಜ್ ಹೇಗೆ ಹುಡುಕುದು ನಾನು? ಅಷ್ಟೊಂದು ಲಗೇಜ್ ಇರುವಾಗ ನನಗೆ ಹುಡುಕ್ಲಿಕ್ಕೆ ಅದು ಸಾಧ್ಯವೇ ಇಲ್ಲ. ಕೊನೆಗೆ ನಾವೇನು ಮಾಡಿದ್ವಿ, ಈ ಲಗೇಜ್ ಬೆಲ್ಟಿಗೆ ಹಾಕ್ತಾರಲ್ಲ, ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಲ್ಲಿ ಹೋಗಿ ನಾವು ಸ್ಟಾಪ್ ಮಾಡಿದ್ವಿ. ಸ್ಟಾಪ್ ಮಾಡಿ ಅಲ್ಲಿ ನಿಂತ್ವಿ. ಅಲ್ಲಿ ನಿಂತಾಗ ಒಂದೊಂದು ಕೊಚ್ಚಿದ್ದು ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಮಂಗಳೂರಿಂದ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಮಗೆ ನಮ್ಮ ಏನು ಗೊತ್ತಿಲ್ಲ, ಲಕ್ಕಿ ಅಂತ ನಮಗೆ ಅಲ್ಲಿ ಲಗೇಜ್ ಸಿಕ್ತು. ಅಲ್ಲಿ ಲಗೇಜ್ ತೆಗೆದು ಈ ಕಡೆ ಹೊರಗೆ ಬರೋ ಒಂದು ಹೆಂಗಸು ಕೂಗ್ತಾ ಇದ್ರು, ನನ್ನ ಲಗೇಜ್ ಎಲ್ಲಿಂದ ಗೊತ್ತಿದೆ ಅಂತ. ನೀವು ಎಲ್ಲಿಂದ ಬಂದವರು? ಅವರು ಅಹಮದಾಬಾದ್ ಏನೋ ಎಲ್ಲ ಹೋಗ್ಲಿಕ್ಕೆ. ಅವರಿಗೆ ಟ್ಯಾಬ್ಲೆಟ್ ಬೇಕಿತ್ತು. ಅವರ ಟ್ಯಾಬ್ಲೆಟ್ ಆ ಲಗೇಜಲ್ಲಿದೆ. ಅವರಿಗೆ ಟ್ಯಾಬ್ಲೆಟ್ ಆಗಲೇಬೇಕು. ಇದನ್ನು ಸ್ವಲ್ಪ ಒಂದು ದಿವಸಕ್ಕೆ ಒಂದು 10 ಸಾರಿ ಏನೋ ಅವರಿಗೆ ಟ್ಯಾಬ್ಲೆಟ್ ಕೊಡಲಿಕ್ಕಿದೆ, ಏನೋ ಪ್ರಾಬ್ಲಮ್ ಇರ್ಬೋದು. ಸೊ ಆ ಲಗೇಜ್, ಟ್ಯಾಬ್ಲೆಟ್ ಲಗೇಜ್, ಆಗ ನನಗೆ ಅರಿವಾದದ್ದು ಎಲ್ಲ ಲಗೇಜಿಗಿಂತ ಪ್ರಾಮುಖ್ಯ ಆ ಲಗೇಜಿಗೆ ಆಗಿತ್ತು. ಆದರೆ ಆಗಲೂ ಅಲ್ಲಿ ಅವರಿಗೆ ಲಗೇಜ್ ಸಿಗಲಿಲ್ಲ. ಹೆಂಗಸರು ಕೂಗುವುದು, ನನ್ನ ತಾಯಿ ಮರಣ ಹೊಂದಿದ್ದಾರೆ, ನನ್ನ ತಾಯಿಯನ್ನು ನೋಡಲಿಕ್ಕೆ ನಾನು ಬಂದದ್ದು, ನನಗೆ ಅಲ್ಲಿ ಹೋಗ್ಬೇಕು, ಮುಟ್ಟಲಿಲ್ಲ. 2 ದಿವಸ ಆಯಿತು. ಅದು ಶುಗರ್ ಪೇಷಂಟ್ಸ್ಗಳಿದ್ರು, ಮಕ್ಕಳಿದ್ರು, ಯಾರ್ದು ಕೂಡ ಲಗೇಜ್ ಏನೂ ಇಲ್ಲ. ಒಂದು ನೀವು ನೋಡಿರ್ಬೋದು, ಅದು ವಿಡಿಯೋ ತುಂಬ ದುಃಖಕರವಾದ ವಿಡಿಯೋ.
ಒಬ್ಬ ತಂದೆಯಾದವರು ತನ್ನ ಮಗಳಿಗೆ ಬೇಕಾದಂತ ಸ್ಯಾನಿಟರಿ ಪ್ಯಾಡ್ ಅಲ್ಲಿ ಕೇಳ್ತಾ ಇದ್ರು, ನನಗೆ ಸ್ಯಾನಿಟರಿ ಪ್ಯಾಡ್ ಕೊಡಿ ಅಂತ ಮಗಳಿಗೆ. ಸಿಟ್ಟಿನಿಂದ ಕೂಗಾಡ್ತಾ ಇದ್ರು, ಸಿಟ್ಟಿನಿಂದ ಕೂಗಾಡ್ತಾ ಇದ್ರು. ಯಾಕೆ ತನ್ನ ಮಗಳಿಗೆ ಬೇಕಾದಂತ ಹರಿತಾ ಇದೆ, ಸ್ಯಾನಿಟರಿ ಪ್ಯಾಡ್ ಸಿಗ್ತಾ ಇಲ್ಲ, ಮಕ್ಕಳಿಗೆ ಪ್ಯಾಂಪರ್ ಸಿಗ್ತಾ ಇಲ್ಲ, ಮಕ್ಕಳಿಗೆ ಹಾಲು ಸಿಗ್ತಾ ಇಲ್ಲ, ಕೇಳುವವರು ಯಾರಿಲ್ಲ. ಎಲ್ಲಿ ಕೇಳಬೇಕು, ಒಂದು ಟೇಬಲ್ ಕೂಡ ಎಲ್ಲವೂ ಖಾಲಿ, ಯಾರು ಇಲ್ಲ. ಎಲ್ಲಿ ಸ್ಟಾಫ್ ಇರಬೇಕು ಆ ಸ್ಟಾಫ್ಗಳು ಅಲ್ಲಿ ಇಲ್ಲ. ಏನು ಮಾಡುದು? ನೀವು ಆ ಬಳಿಕ ಬಸ್ ಎಲ್ಲ ಫುಲ್ ಆಗಿದೆ, ಟ್ರೈನ್ ಟಿಕೆಟ್ ಇಲ್ಲ, ಯಾವುದೂ ಇಲ್ಲ. ಏನ್ ಮಾಡಿದ್ರಿ ಆ ಬಳಿಕ? ಮಂಗಳೂರಿಗೆ ಹೇಗೆ ಬಂದ್ರಿ ಅಂತ? ಅಲ್ಲಿ ಯಾಕೆಂದ್ರೆ ನಾನು ಹೇಳಿದೆ, ನಮ್ದು ಅಲ್ಲಿ 10 ಜನ ಒಂದು ಟೀಮ್ ಮಾಡಿದ್ವಿ. ಮಂಗಳೂರಿನವರೇ ಎಲ್ಲ, ಮಂಗಳೂರು, ಉಡುಪಿ, ಮಂಗಳೂರು, ಪಡುಬಿದ್ರಿ ಮತ್ತು BC ರೋಡ್ನವರು. ಟೋಟಲ್ 9 ಜನ ಇದ್ರು. ಒಬ್ಬಳು ಹೆಣ್ಣು ಮಗಳು ಇದ್ರು, ಅವಳು ಕೆಲಸ ಮಾಡ್ತಾ ಇದ್ದಲ್ಲ, ಅವರು ಯುರೋಪ್ ಕಂಟ್ರಿಯಲ್ಲಿ ಕೆಲಸ ಮಾಡುವವರು. ಮತ್ತೆ 2 ಫ್ಯಾಮಿಲಿ ಇದ್ರು, ಕ್ರಿಶ್ಚಿಯನ್ಸ್ ಫ್ಯಾಮಿಲಿ ಇದ್ರು, ಮತ್ತೆ 4 ಹಿಂದೂಸ್ ಫ್ರೆಂಡ್ಸ್ಗಳಿದ್ರು, ನಮ್ಮ ಸಹೋದರರಿದ್ರು, ನಾನೊಬ್ಬ ಮುಸ್ಲಿಂ ಇದ್ದೆ. ಅದರಲ್ಲಿ ಒಬ್ಬ ಮದುಮಗ. ನಿಮ್ಮದ್ರಲ್ಲಿ ನಮ್ಮ 10 ಜನರ ಒಬ್ಬ ಮದುವೆ ಆಗ್ಲಿಲ್ಲ. ಮದುವೆ ಯಾವಾಗ? ಆದಿತ್ಯವಾರ. ನಾವಿಲ್ಲಿ ಚರ್ಚೆ ಮಾಡುವುದು ಯಾವಾಗ? ಶುಕ್ರವಾರ. ಯಾಕೆಂದ್ರೆ ಅವನಿಗೆ ಶನಿವಾರ ಹೋಗಿ ಮುಟ್ಬೇಕಿತ್ತು ಅಟ್ಲೀಸ್ಟ್ ಬೆಳಿಗ್ಗೆ. ಮತ್ತೆ ಯಾವ ರೀತಿಯಲ್ಲೂ ಶನಿವಾರ ಬೆಳಿಗ್ಗೆ ಮುಟ್ಲಿಕ್ಕೆ ಆಗುದಿಲ್ಲ. ನಾವೇನ್ ಮಾಡಿದ್ವಿ, ಒಂದು TT ಅರೇಂಜ್ ಮಾಡಿದ್ವಿ. TT ಅಂದ್ರೆ ಟೆಂಪೋ ಟ್ರಾವೆಲರ್ ಅಂತ ಹೇಳ್ತಾರೆ. ಟೆಂಪೋ ಟ್ರಾವೆಲರ್ ರೇಟ್ ಎಷ್ಟು? ನಾರ್ಮಲ್ ಆಗಿ ಇಲ್ಲಿ 45,000 ರೂಪಾಯಿ, ಅವತ್ತು 85,000 ಅಂತ ಹೇಳಿದ್ರು. ನಮ್ಮಲ್ಲಿ ಇರುವವರು ಒಬ್ಬರು ಫ್ಯಾಮಿಲಿಯಲ್ಲಿ ಪೇಷಂಟ್, ಅವರಿಗೆ ವಿದಿನ್ 4 ಗಂಟೆಗೆ ಒಮ್ಮೆ ವಾಶ್ರೂಮ್ಗೆ ಹೋಗ್ಬೇಕು. ಮತ್ತೊಬ್ಬರು ಶುಗರ್ ಪೇಷಂಟ್, ಮತ್ತೊಬ್ಬರು ಅವರ ಮಗಳದ್ದು ಮದುವೆ, ಸೋಮವಾರ ಏನೋ ಮದುವೆ. ಮಗಳು 15 ದಿವಸ ಮೊದಲು ಊರಿಗೆ ಹೋಗಿದ್ದಾಳೆ, ಇವರು 15 ದಿವಸ ನಂತರ ಬರುದು. ಅಂದ್ರೆ ಮದುವೆಗಿರೋದು 3 ದಿವಸ. ಮಗಳ ಮದುವೆಗೆ 2 ದಿವಸ ಮುಂಚೆ ಹೋಗ್ಬೇಡ್ವಾ ಅಟ್ಲೀಸ್ಟ್ ಮಿನಿಮಮ್. ಸೊ 2 ದಿವಸ ಏರ್ಪೋರ್ಟ್ ಅಲ್ಲಿ ಅವರದಾಯ್ತು, 3 ದಿವಸ ಅವರದ್ದು ಕೂಡ ಏರ್ಪೋರ್ಟ್ ಅಲ್ಲಿ ಆಯ್ತು. ಅವರಿದ್ರು ನಮ್ಮ ಗಾಡಿ ಇದರಲ್ಲಿ ಟೆಂಪೋ ಟ್ರಾವೆಲರ್ ಅವರಿದ್ರು. ಸೊ ಅಲ್ಲಿಂದ ನಾವು ಬಂದ್ವಿ, ಟೆಂಪೋ ಟ್ರಾವೆಲರ್ ಮಾಡಿ. ನಮ್ಗೆ ಮದುಮಗನನ್ನು ಕರೆದುಕೊಂಡು ಬಂದ್ವಿ, ಆ ಹುಡುಗಿಯನ್ನು ಕರ್ಕೊಂಡು ಬಂದ್ವಿ. ನಾವು 4-5 ಜನ ಯುವಕರು ಇದ್ರು, ಮತ್ತೆ ಶುಗರ್ ಪೇಷಂಟ್ ಇದ್ದ ಆ ಫ್ಯಾಮಿಲಿ ಕೂಡ. ಆ ಫ್ಯಾಮಿಲಿದ್ದು ಕೂಡ ಅವತ್ತು ಪ್ರೋಗ್ರಾಮ್. ಅವರಿಗೆ ಆ ಫ್ಯಾಮಿಲಿಗೆ ಇಲ್ಲಿ ಇದಲ್ಲಿತ್ತು, ಸನ್ಮಾನ ಅಲ್ಲಿತ್ತು. ಅವರು ಕುವೈಟ್ ಇದ್ದ ಬಂದ ಫ್ಯಾಮಿಲಿ, ಕುವೈಟ್ ಇದ್ದ ಅವ್ರಿಗೆ ಫ್ಯಾಮಿಲಿ ಮೀಟಲ್ಲಿ ಅವರಿಗೆ ಸನ್ಮಾನ ಅಲ್ಲಿತ್ತು. ಅವರು ಆನ್ಲೈನ್ ಅಲ್ಲಿ ತೋರಿಸಿ ಕೂಗ್ತಾ ಇದ್ರು. ಅವರ ಫ್ಯಾಮಿಲಿ ಎಲ್ಲರೂ ಕೂಡ ಇದ್ದಾರೆ, ಇವರು ಮಾತ್ರ ಇಲ್ಲ. ಆಕ್ಚುಲಿ ಮೇನ್ ಇರಬೇಕಾದವರು ಇವರಾಗಿದ್ರು ಹೇಳಿದ್ವಿ. ಅಲ್ಲಿಂದ ನಾವು ಟೆಂಪೋ ಟ್ರಾವೆಲಲ್ಲಿ ನಾವು ಬಂದ್ವಿ. ಬರುವಾಗ ನಾನು ಹೇಳಿದಲ್ಲ, ಆಗ ಗೊತ್ತಾಗಿದ್ದು ಒಬ್ಬ ಅವರಿಗೆ ನಾಳೆ ಮದುವೆ ಅಂತ ನಮ್ಗೆ ಆಗ ಗೊತ್ತಾಗೋದು. ಅವ್ರು ಏನೋ ಟೆನ್ಷನ್. ನೀವು ಏನು ಟೆನ್ಷನ್ ಮಾಡೋದು, ಯಾಕೆ ಟೆನ್ಷನ್ ಮಾಡೋದು? ಟೆನ್ಷನ್ ಮಾಡೋದಲ್ಲ, ನಾಳೆ ನನ್ನ ಮದುವೆ. ಇದು ಗಾಡಿ ಹೋಗುವಾಗ ಹೇಳಿದವರು, ಗಾಡಿಯಿಂದ ಹೋಗುವಾಗ ನಾಳೆ ನನ್ನ ಮದುವೆ. ನಾವು ನಾಳೆ ಹೋಗಿ ಮುಟ್ಟುವಾಗ ರಾತ್ರಿ ಅರೌಂಡ್ 9 ಗಂಟೆ ಆಗ್ತದೆ. ನಮ್ಮ ಪ್ಲ್ಯಾನ್ ಪ್ರಕಾರ 9 ಗಂಟೆ 8 ಗಂಟೆ ಆಗ್ತದೆ ಪ್ಲ್ಯಾನ್ ಪ್ರಕಾರ. ಆದರೆ ಆ ಟೆಂಪೋ ಟ್ರಾವೆಲರ್ ಮುಂಬೈ ಏರ್ಪೋರ್ಟಿಂದ ಮೇನ್ ರೋಡಿಗೆ 10 ಕಿಲೋಮೀಟರ್ 9 ಕಿಲೋಮೀಟರ್ ಇದೆ ಬರ್ಲಿಕ್ಕಿದೆ. ಆ 9 ಕಿಲೋಮೀಟರ್ ಬರ್ಲಿಕ್ಕೆ 4.5 ಗಂಟೆ ತೆಗೆದಿದೆ ನಮ್ಗೆ. ಯಾಕೆ ಹೇಳಿ? ಅಷ್ಟು ಟ್ರಾಫಿಕ್ ಅಲ್ಲ, ಈ ಏರ್ಪೋರ್ಟ್ ಇಂದ ಎಲ್ಲ ಹೋಗುದು ರಿಟರ್ನ್. ಏರ್ಪೋರ್ಟ್ ಇಂದ ಎಲ್ಲ ರಿಟರ್ನ್ ಹೋಗ್ತಾ ಇದ್ದಾರಲ್ಲ, ಎಲ್ಲ ಫ್ಲೈಟ್ ನ ಪ್ಯಾಸೆಂಜರ್ ರಿಟರ್ನ್ ಹೋಗ್ತಾ ಇದ್ದಾರೆ. ಒಮ್ಮೆಲೆ ಹೋಗುವಾಗ ಒಮ್ಮೆಲೆ ಅಲ್ಲಿ ಏನಾಯ್ತು, ಟ್ರಾಫಿಕ್ ಫುಲ್ ಜಾಮ್ ಆಯ್ತು. ಸೊ 4.5 ಗಂಟೆ ಅಲ್ಲಿ ವೇಸ್ಟ್ ಆಯ್ತು. ಮತ್ತೆ ಕೂಡ ಅವರೆಲ್ಲರಿಗೂ ಟೆನ್ಷನ್, ಹೇಗೆ ಮುಟ್ಟಬಹುದಾ, ಮದುಮಗನಿಗೆ ಟೆನ್ಷನ್. ನಾನು ನಾಳಿನ ಮದುವೆಗಾದ್ರೂ ನಾನು ಹೋಗಿ ಮುಟ್ತೇನೆ, ನಾಳಿನ ಮದುವೆಗಾದ್ರೂ. ಹೌದೌದು. ಸೊ ಅಲ್ಲಿಂದ ಬಂದ್ವಿ, ಬಹಳಷ್ಟು ಏನು ಖುಷಿಯಿಂದಲೇ ಬಂದ್ವಿ. ಯಾಕೆಂದ್ರೆ ನಾನು ಎಲ್ಲರಿಗೆ ಅವರಿಗೆ ಹೇಳ್ತಾ ಇದ್ದದ್ದು ಅಲ್ಲಿನ ಬೇರೆಯವರ ಪ್ರಾಬ್ಲಮ್. ಯಾಕೆಂದ್ರೆ ರೋಗಸ್ಥರ ಪ್ರೋಗ್ರಾಮ್ ಹೇಳುವಾಗ ಇವರು ಸ್ವಲ್ಪ ನಮ್ಗೆ ಹಾಗೆ ಪ್ರಾಬ್ಲಮ್ ಇಲ್ಲ ಅಂತ ಸಮಾಧಾನ ಮಾಡ್ತಾ ಇದ್ರು. ಮಕ್ಕಳು ಫ್ಯಾಮಿಲಿಗಳು ಇಲ್ಲ, ಅಲ್ಲಿದ್ದ ಪ್ರಾಬ್ಲಮ್ ನಾವು ಮೊಬೈಲಲ್ಲಿ ಫೋಟೋ ತೋರಿಸುವಾಗ ಅದನ್ನು ನೋಡಿ ಇವರು ತೃಪ್ತಿ ಪಡ್ತಾ ಇದ್ರು, ನಾವು ಆಗ್ಬೋದು ಅಂತ ಹೇಳ್ತಾ ಇದ್ರು. ತಾಯಿಯ ಕೊನೆಯ ಕ್ಷಣವನ್ನು ನೋಡ್ಲಿಕ್ಕೆ ಬಂದಂತ ತಾಯಿಯ ಕೂಗು, ಮಗಳ ಕೂಗು ಕೇಳುವಾಗ ಇವರಿಗೆ ಅದಕ್ಕಿಂತ ನಾವು ಬೆಟರ್ ಅಂತ ಆಗ್ತಿತ್ತು. ಈ ಟೆಂಪೋದಲ್ಲಿ ಎಲ್ಲರಿಗಿಂತ ನನಗೆ ಮನಸ್ಸಮಾಧಾನ ಆಯ್ತು, ಎಲ್ಲರಿಗಿಂತ ನನಗೆ ಅಷ್ಟೇನು
ಪ್ರಾಬ್ಲಮ್ ಇಲ್ಲ. ಆದ್ರೂ ನಮ್ಗೆ ಫಂಕ್ಷನ್ಗೆ ಹೋಗ್ಬೇಕಿತ್ತು ಅಂದ್ರೆ ಬಹಳಷ್ಟು ಎಲ್ಲ ರೀತಿ ನಮ್ಗೆ ಇಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಮದುಮಗಂತೂ ವಿಶೇಷ ಅಂದ್ರೆ ಅವನು ಊರಿಗೆ ಹೋಗಿ ಎಲ್ಲ ಕಟ್ಟಿಂಗ್ ಮಿಷನ್ ಮಾಡಿ ನಾನು ಮದುವೆ ಆಗುವಾಗ ಕೂಡ ನನ್ಗೆ ಸ್ವಲ್ಪ ಸ್ಪೆಷಲ್ ಆಗ್ಬೇಕಂತ ಎಲ್ಲರಿಗೂ ಇರ್ತದೆ. ಲಾಸ್ಟಿಗೆ ಮದುಮಗ ನಮ್ ಜೊತೆ ಹೇಳಿದ, ಯಾರ ಬ್ಯಾಗ್ ಅಲ್ಲಾದ್ರೂ ಕತ್ರಿ ಇದ್ರೆ ಸ್ವಲ್ಪ ಕಟ್ಟಿಂಗ್ ಆದ್ರೂ ಮಾಡಿ ಅಂದ್ರೆ ಅದು ಹೋಗಿ ಅಲ್ಲಿ ಸಮಯ ಒಳಗಿನ ನೋವನ್ನು ಕೂಡ ಅದು ಏನು ಬಹಿರಂಗಪಡಿಸ್ತಾ ಇದೆ. ಯಾವ ರೀತಿಯಲ್ಲಿ ಕೂಡ ಅಲ್ಲಿ ಏನು ಯಾರಿಗೂ ಕೂಡ ಯಾವುದೇ ಸವಲತ್ತು, ಯಾವ ರೀತಿ ಹಣ ಕೊಟ್ಟರೂ ಕೂಡ ಪಡಲಿಕ್ಕೆ ಸಾಧ್ಯವಾಗದಂತ ಯಾವುದೇ ಸವಲತ್ತು ಅಲ್ಲಿ ಯಾರಿಗೂ ಸಿಗಲಿಲ್ಲ. ಓಕೆ, ನೀವು ಫ್ಲೈಟ್ ಪ್ರಯಾಣ ಮಾಡುವುದು ಹೊಸ್ತಲ್ಲ, ನಿಮಗೆ ಸಾಮಾನ್ಯ. ಎಸ್, ಹೌದಲ್ಲ? ನೀವು ಇಂಥ ಅನುಭವನ ಈ ಹಿಂದೆ ಏನಾದರೂ ಅನುಭವಿಸಿದ್ದೀರಾ ಅಥವಾ ಇದು ಮೊದಲ ಅಂತ? ಅಲ್ಲ, ಈ ರೀತಿಯ ಅನುಭವ ನಂದು ಮೊದಲೇ. ಆದ್ರೆ ಈ ನಾನು ಮೊದಲು ಹೇಳಿದಲ್ಲ, ಈ ಲೂಟಿ ಅಂತ ಈ ಅಗೊಳದರ ಮಾಡಿದ್ದು ಯಾವತ್ತೂ ಇದೆ. ಇದು ಅನಿವಾಸಿಗಳ ಎಲ್ಲರ ನೋವು. ಯಾಕೆಂದ್ರೆ ಈ ವಿಮಾನ ದರದಲ್ಲಿ ಒಂದೇ ರೀತಿಯಲ್ಲಿ ಯಾವತ್ತೂ ಇರುವುದಿಲ್ಲ, ಏರಿಳಿತಗಳಿರುತ್ತದೆ. ಏರಿಳಿತ ಅಂದರೆ ಸ್ಕೂಲಿನ ರಜೆಗೆ ನನ್ನ ಫ್ಯಾಮಿಲಿ ಊರಲ್ಲಿದ್ದರೆ ನನ್ನ ಕುಟುಂಬಕ್ಕೆ ಮಸ್ಕತ್ಗೆ ಬರಲಿಕ್ಕಾದ್ರೆ ಬರುವಾಗ ಇದು ಸ್ಕೂಲ್ ಟೈಮಲ್ಲಿ ರಜೆ ಟೈಮಲ್ಲಿ ಬರಬೇಕು. ಈ ರಜೆ ಟೈಮಲ್ಲಿ 13,000 15,000 ಇದ್ದಂಥ ಟಿಕೆಟ್ ಫೇರ್ ವಿಮಾನ ದರ ಒಮ್ಮೆ 45,000 ಆಗ್ತದೆ, 40,000 ಆಗ್ತದೆ, 50,000 ಆಗ್ತದೆ. ಅದನ್ನು ಹೇಳುವವರು ಯಾರು ಕೇಳುವವರಿಲ್ಲ. ನಮಗೆ ಆ ಸಮಯ ಅಲ್ಲದೆ ಕುಟುಂಬವನ್ನು ಬೇರೆ ಸಮಯದಲ್ಲಿ ತರಿಸಲಿಕ್ಕೆ ಆಗುದಿಲ್ಲ. 13,000 ಇರುವಾಗ ಅವರಿಗೆ ಸ್ಕೂಲ್ಗೆ ರಜೆ ಇರುವುದಿಲ್ಲ. ಸೊ ಇದನ್ನು ಕೂಡ ನಾವು ಕಂಪ್ಲೇಂಟ್ ಮಾಡಿದ್ವಿ. ಬಹಳಷ್ಟು ಅನಿವಾಸಿಗಳು ಕಂಪ್ಲೇಂಟ್ ಮಾಡಿದ್ರೆ ಇಲ್ಲ. ಮತ್ತೊಂದು ವಿಷಯ, ಯಾವುದೇ ಹಬ್ಬ ಹರಿದಿನ ಇರ್ತದೆ, ನಮಗೆ ಈದ್ ಇರ್ಬೋದು, ಈದಿನ ಸಮಯದಲ್ಲಿ ಈ ಕುಟುಂಬ ಬರುವ ಎಷ್ಟಿರುತ್ತೋ ಅದಕ್ಕಿಂತಲೂ ಕೂಡ ಜಾಸ್ತಿ. ಯಾಕೆಂದ್ರೆ ಈದಿನ ಸಮಯದಲ್ಲಿ 5-6 ದಿವಸ ಅಲ್ಲಿ ರಜೆ ಇರ್ತದೆ, ಎಲ್ಲಿ ನಮ್ಮ ಕಂಪನಿ ಕೆಲಸಗಳಲ್ಲಿ ರಜೆ ಇರ್ತದೆ. ಸೊ ಆ ರಜೆಯನ್ನ ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಬರ್ತದೆ. ಯಾಕೆಂದ್ರೆ ನಮ್ಮ ಭಾರತ, ನಮ್ಮ ಮಣ್ಣು ನಮ್ಮನ್ನು ಯಾವಾಗ್ಲೂ ಕರಿತಾ ಇರ್ತದೆ. ನಮ್ಗೆ ಆ ಖುಷಿ, ನಮ್ಗೆ ಒಮ್ಮೆ ಫ್ಲೈಟಲ್ಲಿ ಏರಿ ಇಲ್ಲಿ ಬಂದು ಇಳಿಬೇಕು, ಅಷ್ಟೊಂದು ತುರ್ತು ಕೂಡ ನಮ್ಗೆ ಇರುತ್ತೆ. ದರೋಡೆಗಾಗಿ ಕಾಯ್ತಾ ಇರ್ತಾರೆ. ಇಂಥ ಸಮಯದಲ್ಲಿ ದರೋಡೆಗಾಗ್ಲೇ ಕಾಯ್ತಾ ಇರ್ತಾರೆ. ಇಂಥ ರಾಯಭಾರ ಕಚೇರಿಯನ್ನೆಲ್ಲ ಎಲ್ಲವನ್ನು ಸಂಪರ್ಕಿಸಿ ಆಯ್ತು, ಎಲ್ಲ ಯಾವ ರೀತಿಯಲ್ಲಿ ನಡೆದಿಲ್ಲ. ಮಸ್ಕತ್ ಟು ಮಂಗಳೂರು ಮೊದಲು ವಾರಕ್ಕೆ 5-6 ದಿವಸ ಫ್ಲೈಟ್ ಇತ್ತು, ಈಗ ವಾರಕ್ಕೆ 1 ಫ್ಲೈಟು ಕೂಡ ಇಲ್ಲ. ಯಾರೆಲ್ಲ ಮಿನಿಸ್ಟ್ರಿಗಳು ಅಲ್ಲಿ ಬರ್ತಾರೆ ಅವರ ಮುಂದೆ ಹೋಗಿ ನಾವು ಲೆಟರ್ ಕೊಡ್ತೇವೆ. ಯಾರು ಬರ್ಲಿಕ್ಕಿಲ್ಲ, ಮನವಿ ಪತ್ರವನ್ನು ನಾವು ಕೊಡ್ತೇವೆ. ನಾವೇ ಕೊಟ್ಟದೊಂದು 100ಕ್ಕಿಂತ ಮೇಲೆ ಇರ್ಬೋದು ಮನವಿ ಪತ್ರ. ಯಾವುದೇ ಎಲ್ಲ ಓಕೆ ಅಂತ ಹೇಳ್ತಾರೆ, ಹೋಗ್ತಾರೆ. ಯಾವ ರೀತಿಯಲ್ಲೂ ನಮಗೆ ಫ್ಲೈಟ್ ಇಲ್ಲ. 3 ಗಂಟೆಯ ನನ್ನ ಜರ್ನಿ, 3.5 ಗಂಟೆ ಇರೋದು. ನಾನು ಮಸ್ಕತ್ನಿಂದ ಮಂಗಳೂರಿಗೆ ಬರಬೇಕಾದ್ರೆ 3.5 ಗಂಟೆ ಅಥವಾ ಮ್ಯಾಕ್ಸಿಮಮ್ 4 ಗಂಟೆ ಜರ್ನಿ ನನಗೆ 3 ದಿನ ನಡೆಯಿತು. ಅದು ಕೂಡ ಇಂತಹ ದುರ್ದಿನವನ್ನು ನೀವು ಈವರೆಗೆ ಈವರೆಗೂ ಕೂಡ ನಾವು ಅನುಭವಿಸ್ಲಿಕ್ಕಿಲ್ಲ ಈ ರೀತಿಯಾದಂತಹ ಒಂದು. ಓಕೆ, ಕೊನೆಯದಾಗಿ ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಿ? ಸರ್ಕಾರಕ್ಕೆ ಹೇಳುವುದು ಒಂದೇ, ಯಾಕೆಂದ್ರೆ ಅನಿವಾಸಿಗಳಂದ್ರೆ ಅಲ್ಲಿ ಅನಿವಾಸದಲ್ಲಿ ದುಡಿದು ಇಲ್ಲಿ ಬಂದು ಈ ನೋವನ್ನು ಯಾರಿಗೆ ಹೇಳಬೇಕು ಅಂತ ಸರ್ಕಾರ ನಮಗೆ ಹೇಳಿಕೊಡ್ಬೇಕು. ಯಾರಿಗೆ ನಾವು ಹೇಳಬೇಕು ಅಂತ ಸರ್ಕಾರ ಹೇಳ್ಬೇಕು. ಯಾಕೆಂದ್ರೆ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ನೀವು ಆದಾಯ ಕೂಡ ಹೌದು, ಸರ್ಕಾರ ಹಣ ಗಳಿಸಿಕೊಡ್ತೀರಿ, ಮತ್ತೆ ನಿಮಗೆ ಫೆಸಿಲಿಟಿ ಕೊಡುವಾಗ ಯಾಕೆ ನಮ್ಗೆ ಫೆಸಿಲಿಟಿ ಕೊಡುವುದು ಬೇಡ, ಈ ನಮ್ಮ ನೋವನ್ನ ಯಾರಿಗೆ ತಿಳಿಸಬೇಕು ಎಂದು ಹೇಳಿದ್ರೆ ಕ್ರಮ ತಗೊಳ್ಳುವವರು ಯಾರಿದ್ದಾರೆ? ಯಾರು ಕೂಡ ಇಲ್ಲ. ನಮ್ಮ ಅನಿವಾಸಿಗಳ ನೋವಿಗೆ ಸ್ಪಂದಿಸುವ ಯಾವುದೇ ಸರ್ಕಾರದ ಸಚಿವಾಲಯ, ರಾಯಭಾರ ಕಚೇರಿ ಕೂಡ ಇಲ್ಲ. ಏನಾದ್ರೂ ಇದ್ರೆ ಅಲ್ಲಿ ಯಾವುದೇ ನಮ್ಮ ಮನವಿ ಪತ್ರಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ. ಓಕೆ, ಸರ್ಕಾರ ಅನಿವಾಸಿಗಳ ಕೂಗನ್ನ ಕೇಳಬೇಕು. ಯಾವುದು ಅವರ ಇಷ್ಟದ ಸಮಯದಲ್ಲಿ, ಅದು ಹಬ್ಬ ಆಗಿರಬಹುದು ಅಥವಾ ಮಕ್ಕಳ ರಜೆಯ ಸಂದರ್ಭದಲ್ಲಿರುವ ತಿಂಗಳಾಗಿರ್ಬೋದು, ಈ ಸಂದರ್ಭವನ್ನು ನೋಡಿಕೊಂಡು ದರೋಡೆ ಮಾಡಲು ಹೊರಟ ಯಾವುದು ವಿಮಾನಯಾನ ಕಂಪನಿಗಳ ಮೇಲೆ ನಿಗಾ ವಹಿಸಬೇಕು. ಅವುಗಳ ಫೇರನ್ನು ಜಾಸ್ತಿ ಮಾಡದಂತೆ ಸರ್ಕಾರ ಏನಾದರೂ ತಡೆದ್ರೆ ಅದರಿಂದ ಬಹಳಷ್ಟು ಲಕ್ಷಾಂತರ ಅನಿವಾಸಿಗಳು ಈ ಸರ್ಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಬಹುದು. ಮತ್ತು ಇಂಡಿಗೋ ವಿಮಾನದ ಅವ್ಯವಸ್ಥೆಯ ಅನ್ನು ಕೂಡ ನಮ್ಮ ಜೊತೆ ಅನ್ಸರ್ ಕಾಟಿಪಾಲ್ ಅವರು ಹಂಚಿಕೊಂಡಿದ್ದಾರೆ. ನಿಮಗೆ ಧನ್ಯವಾದ. ವೀಕ್ಷಕರೇ, ಇದು ಇಂಡಿಯಾ
ಇಂಡಿಗೋ ಫ್ಲೈಟ್ನ ದುರನುಭವಗಳು ನಮ್ಮ ಜೊತೆ ಅನ್ಸಾರ್ ಕಾಟಿಪಳ್ಳ ಅವರು ಸವಿಸ್ತಾರವಾಗಿ ವಿವರಿಸಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ. ಅಲ್ಲಿವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.